ರ್ಯಾಲಿ ಎಷ್ಟು ಜನ ಹೋದ್ರು ಅನ್ನೋದಕ್ಕಿಂತಲೂ ಹೆಂಗ್ ರ್ಯಾಲಿ ಹೋಯ್ತು ಅನ್ನೋತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಮೀಡಿಯಾದಲ್ಲಿ ಬರ್ತದೆ ಶಿಸ್ತಾಗಿ ಹೋಗ್ತಾ ಇರ್ತಕ್ಕಂಥದ್ದು, ಕೇಸರಿ ಧ್ವಜ ಆಗಿರುವಂಥದ್ದು, ನಾವು ಶಾಲು ಹಾಕಿರ್ತಕ್ಕಂಥದ್ದು. ದಯವಿಟ್ಟು ನಿಮ್ ಕೈ ಮುಗಿದು ಬಿಡ್ತೀನಿ, ಯಾರು ಇಲ್ಲಿ ದೊಡ್ಡಸ್ಗೆ ಬೇಡ, ಇಲ್ಲ ನನ್ನ ಲಾಸ್ಟ್ಗೆ ಬಾ ಅಂದ್ರೂ ನಾನು ಬರ್ತೀನಿ, ನನಗೇನು ತೊಂದರೆ ಇಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಹಿಂದೂ ಮುಂದೆ ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲ ಇದರಲ್ಲಿ. ನಿಮ್ ಕೈ ಮುಗಿದು ಕೇಳ್ತೀನಿ, ಕಾಲ್ಗೂ ನಮಸ್ಕಾರ ಮಾಡ್ಬಿಡ್ತೀನಿ, ಒಂಚೂರು ವ್ಯತ್ಯಾಸ ಆಗಬಾರ್ದು. ಯಾರು ಓವರ್ಟೇಕ್ ಮಾಡ್ತೀರಿ ಕೈ ಎತ್ರಿ, ಯಾರು ಮಾಡಲ್ಲ, ಯಾರು ಓವರ್ಟೇಕ್ ಇಳಿಸ್ರಿ. ಅಲ್ಲ, ಕೈ ಇರೋರು ಕೈ ಎತ್ರಿ, ಸ್ವಲ್ಪ ಅವ್ರಿಗೆ ನಮಸ್ಕಾರ ಆಗ್ಬೇಕು ಅಂತ ಅಷ್ಟೇ, ಬೇರೆ ಇನ್ನೇನು ನಾನೇನ್ ಟಾರ್ಗೆಟ್ ಮಾಡ್ತೀನಿ ಅಂತ ಏನಲ್ಲ. ಬರ್ತೀರಾ? ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ಇಲ್ಲಿ ನಾವು ನಾಳೆ ಮಧ್ಯಾಹ್ನ ಇಲ್ಲಿ ಊಟಕ್ಕೆ ಬರ್ತೀವಿ. ನಾವು ಇಲ್ಲೇ ಊಟದ ವ್ಯವಸ್ಥೆ, ಗಾಡಿಗಳೆಲ್ಲ ಎಡಗಡೆನೆ ಹಾಕೊಬೇಕು, ಲೈನಾಗ ಆಗ್ಲಿ ಹಾಕೊಂಡು, ಸ್ವಲ್ಪ ಹಿಂಗಿರ್ತವೆ ಜಾಸ್ತಿ ಸಂಖ್ಯೆ ಇರೋದ್ರಿಂದ ಒಂದ್ ಲೈನ್ ಮಾಡಕ್ಕಾಗಲ್ಲ, ನಿಲ್ಸ್ಕೊಂಡು ಇದಾದ್ಮೇಲೆ ನಾವು ಊರ್ ಕಡೆ ಹೊರಡ್ತೀವಿ. ಇನ್ನೊಂದು ಸೂಚನೆ, ಇವತ್ತು ಹೋದ ತಕ್ಷಣ ಧರ್ಮಸ್ಥಳಕ್ಕೆ ನಾವು ಒಂದು 2:30-3 ಗಂಟೆಗೆ ರೀಚ್ ಆಗ್ತೀವಿ. ಹೋದಾಗ ಅಲ್ಲಿ ಊಟದ ವ್ಯವಸ್ಥೆ ಐತೆ, ಅದಕ್ಕೆ ಇಲ್ಲೂ ಸ್ವಲ್ಪ ಜಾಸ್ತಿ ತಿನ್ಕೊಳ್ರಿ. ಯಾಕಂದ್ರೆ ತಿರ್ಗಾ ಮಧ್ಯದಲ್ಲಿ ಹೊಟ್ಟೆ ಹಸು, ತಿರ್ಗಾ ನಾನು ಅಲ್ಲಿ ನಿಲ್ಲಿಸಬೇಕು, ದಮ್ ಹೊಡಿಬೇಕು, ಇವೆಲ್ಲ ಇದ್ರೆ ಇಲ್ಲೇ ಹೊಡ್ಕೊಂಡ್ಬಿಡ್ರಿ. ಯಾರು ಮೀಡಿಯಾದವ್ರ ಕೈಗೆ, ಯೂಟ್ಯೂಬರ್ ಕೈಗೆ ಸಿಗಬೇಡ್ರಿ. ಇಲ್ಲಿಂದ ನಾವು ಹೋದ್ಮೇಲೆ ಹಾಸನದಲ್ಲಿ ಒಂದು 5 ನಿಮಿಷ ನಿಲ್ಲಿಸ್ತೀವಿ, ಅಂದ್ರೆ ಬೂನಹಳ್ಳಿ ಕ್ರಾಸ್ ಅಲ್ಲಿ, ಬೈಪಾಸ್ ಅಲ್ಲಿ ಹಿಂದೆ ಗಾಡಿಗಳು ಹಂಗೆ ನಿಲ್ಸ್ಕೊಳ್ರಿ. ಅದಾದ್ಮೇಲೆ ನಾವು ಧರ್ಮಸ್ಥಳದವರೆಗೂ ಎಲ್ಲೂ ನಿಲ್ಸಲ್ಲ. ಮಧ್ಯದಲ್ಲಿ ಏನಾದರೂ ವಿಶಾಲವಾದ ಜಾಗ ಇದ್ರೆ ಒಂದು 5 ನಿಮಿಷ ನಿಲ್ಲಿಸ್ತೀವಿ. ಏನೋ ಸಣ್ಣ ಪುಟ್ಟ ಏನಾದರೂ ವಿಸರ್ಜನೆ ಮಾಡೋದಿತ್ತು ಅಂದ್ರೆ ಅದು ಮಾಡಬೇಕಷ್ಟೇ. ಈಗ ಇದು ಮುಗಿದ ಮೇಲೆ ನಿಮ್ ಗಾಡಿಗೆ ಬನ್ನು, ಬಿಸ್ಕೆಟು ಅವೆಲ್ಲ ಈ ಗಾಡಿ ಕೊಡ್ತೀವಿ ನಾವು. ಮಧ್ಯದಲ್ಲಿ ಏನಾದ್ರು ಸ್ವಲ್ಪ ಕುರ್ಕುರು, ಸ್ವಲ್ಪ ಹೊಟ್ಟೆ ಹಾಸ್ಕೊಂಡು ತಿನ್ಲಿ ಅಂತ ಹೇಳಿ. ಮೊದಲೇ ಹಾಕೊಡ್ಲಿಲ್ಲ ಅಂದ್ರೆ ನೀವು ಕೊಡ್ತಾ ಇನ್ನ ಬಾಯಿಗೆ ಹಾಕೊಂಡ್ಬಿಡ್ತಾ ಇದ್ರಿ. ಇಲ್ಲಿ ಟಿಫನ್ ತಿಂತಾ ಇರ್ಲಿಲ್ಲ, ಇನ್ನೂ ಕೂಡ ಪಲಾವ್ ರೆಡಿ ಆಗ್ತಾ ಇದೆ, ಮತ್ತೆ ತಿನ್ರಿ, ಏನ್ ತೊಂದರೆ ಇಲ್ಲ. ಇನ್ನ ನಾವು 4 ಗಂಟೆ ಬಿಟ್ಟೆ ಬಿಡುವಂತದ್ದು, ಎಲ್ಲ ತಿಂಡಿ ಆದ್ಮೇಲೆ ನಾವು ಹೊರಡ್ತೀವಿ ನಾವೆಲ್ಲ ಕೂಡ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಊಟ ಆದ್ಮೇಲೆ ನಿಮ್ಗೆಲ್ಲ ರೂಮ್ಗಳು ಅಲಾಟ್ ಮಾಡ್ತೀವಿ. ಯಾಕಂದ್ರೆ ನಾವಿಲ್ಲಿ ಧರ್ಮಸ್ಥಳ ಚಲೋ ಅಂತ ಹೇಳಿ ನಾವು 10 ದಿನಗಳಿಂದ ಏನ್ ಕರೆ ಕೊಡ್ತೋ ಅದು ದೊಡ್ಡ ಪ್ರಚಾರ ಆಯ್ತು. ಇವತ್ತು ಬಹಳಷ್ಟು ಕಡೆಯಿಂದ ಭಕ್ತರು ಬಂದು ತುಂಬೋಗವ್ರೆ. ಸ್ವಲ್ಪ ಖಾಲಿ ಇದ್ದಿದ್ದು ಇವತ್ತು ತುಂಬೋಗೈತೆ, ರೂಮ್ಗಳು ಕೂಡ ಸ್ವಲ್ಪ ಕೊರತೆ. ಆದ್ರೂ ಕೂಡ ನಮ್ಗೆ ಎಷ್ಟು ಬೇಕೋ ಅದನ್ನ ಮೊದಲೇ ನಾವೆಲ್ಲ ಬುಕ್ ಮಾಡಿದ್ವಿ. ಅಲ್ಲಿ ಜಯಣ್ಣವರು, ವೆಂಕಟೇಶ್ವರೆಲ್ಲ ಇಲ್ಲಿ ಆದ್ಮೇಲೆ ಹೊರಟು ಬಿಡ್ತಾರೆ ಒಂದು 2 ಗಾಡಿಯಲ್ಲಿ. ಮೊದಲೇ ಅಲ್ಲಿ ಕೀಗಳೆಲ್ಲ ತಗೊಂಡು ಹೋದ ತಕ್ಷಣ 3-4 ಜನ, ಈಗ 2 ಬೆಡ್ರೂಮ್ ಇತ್ತು ಅಂದ್ರೆ 4 ಜನಕ್ಕೆ, 6 ಜನ ಇದ್ರೆ 2 ರೂಮ್, ಈ ತರ ಮಾಡ್ತಾರೆ. ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಚಾಪೆ ಎಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇರೋದ್ರಲ್ಲಿ ಯಾಕಂದ್ರೆ ನಾವು ಅಲ್ಲೇನು ಎಂಜಾಯ್ ಮಾಡಕ್ ಹೋಗ್ತಾ ಇಲ್ಲ.